ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲೊಂದು ನಾನು 4 ಮೊಟ್ಟೆ ಇಟ್ಕೊಂಡಿನಿ, ಒಂದೆರಡು ಹುಳಿ ಟೊಮೆಟೊನ ಇಟ್ಕೊಂಡಿದ್ದೀನಿ. ಇವತ್ತು ನಾವೊಂದು ಮೊಟ್ಟೆದು ಪಲ್ಯ ಮಾಡೋಣ ರೀ. ಅಂದರೆ ಮೊಟ್ಟೆ ಗ್ರೇವಿ ಇದು ಪಲ್ಯ ಅಂತಾರೆ ನೋಡ್ರಿ, ಮೊಟ್ಟೆ ಪಲ್ಯನೂ ಅಂತಾರೆ ಮತ್ತು ಮೊಟ್ಟೆ ಗ್ರೇವಿನೂ ಅಂತಾರೆ. ಇದೊಂದು ಎಗ್ ಬುರ್ಜಿನೂ ಅಂತಾರೆ. ತುಂಬ ಚೆನ್ನಾಗಿರುತ್ತೆ, ಕಡಿಮೆ ಸಮಯದಲ್ಲಿ ಮತ್ತು ಫಟಾಫಟಾಗಿ ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಈ ಒಂದು 4 ಮೊಟ್ಟೆನಲ್ಲಿ 8 ಜನ ಊಟ ಮಾಡ್ಬೋದು ರೀ. ಅಷ್ಟನ್ನು ನಾವು ಇವತ್ತು ಒಂದು ಮೊಟ್ಟೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ನೋಡಿರಿ, ಈ ಒಂದು 4 ಮೊಟ್ಟೆಗೆ 4 ಮೀಡಿಯಮ್ ಸೈಜಿಂದು ಈರುಳ್ಳಿ ಕಟ್ ಮಾಡಿದ್ದೇನೆ. ಇದಕ್ಕೆ ಎಗ್ ಬುರ್ಜಿಗೆ ಈರುಳ್ಳಿ ಚೆನ್ನಾಗಿದ್ದರೆ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೊಂಡಿದ್ದೆ ನೋಡಿರಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಹಾಫ್ ಫ್ರೈ ಆದರೆ ಸಾಕ್ರಿ, ಫುಲ್ಲ ನಮಗೆ ಬ್ರೌನ್ ಕಲರಿನ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಈ ಮೊಟ್ಟೆಗೆ ಸ್ವಲ್ಪ ಹಾಫ್ ಫ್ರೈ ಆದ್ರೇ ಟೇಸ್ಟು ಚೆನ್ನಾಗಿ ಕೊಡುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಹಾಫ್ ಫ್ರೈ ಆಗಿದೆ. ಇದಕ್ಕೇ ನಾವು ಒಂದು ಟೇಬಲ್ ಸ್ಪೂನ್ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ಇವಾಗ ಸ್ವಲ್ಪ ಹಾಫ್ ಫ್ರೈ ಆದಾಗೆ ನಾವು ಇದನ್ನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾವು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಇದ್ರ ಜೊತೆಗೆ ಹೊಂದ್ಕೊಳ್ತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಎಗ್ ಬುರ್ಜಿ ಅಂತ ಅನ್ಬೋದು ರೀ. ನಾವು ಉತ್ತರ ಕರ್ನಾಟಕ ಕಡೆಗೆ ಜಾಸ್ತಿ ಅಂದರೆ ಪಲ್ಯ ಅಂತೇಳಿ, ಈ ಕಡೆ ಅಂದರೆ ಎಗ್ ಬುರ್ಜಿ ಅಂತಾರೆ. ಹಾಗಾಗಿ ಈ ಒಂದು ಎಗ್ ಬುರ್ಜಿಯನ್ನು ತುಂಬ ಟೇಸ್ಟಾಗಿ ಮಾಡೋಣ. ಇವಾಗ ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ರೀ. ಇವಾಗ ಈ ಟೈಮ್ನಲ್ಲಿ ನಾವು ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ಳೋಣ ರೀ. ಈ ಟೊಮೆಟೊ ನೋಡಿರಿ, ಸ್ವಲ್ಪನೇ ನಮಗೆ ಹಾಫ್ ಫ್ರೈ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇವಾಗ ಇದಕ್ಕೆ ಒಂಚೂರು ಅರಿಶಿಣವನ್ನು ಹಾಕೊಳ್ಳೋಣ್ರಿ. ಇವಾಗ ಇದಕ್ಕೆ ನೋಡಿರಿ, ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಅರಿಶಿಣ ಉಪ್ಪು ಹಾಕಂದರೆ ಸ್ವಲ್ಪ ಬೇಗ ಬೇಯುತ್ತೆ. ಇದಕ್ಕೂ ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ನಾವು ಇವಾಗ ಬಾಡಿಸ್ಕೊಳ್ಳೋಣ್ರಿ. ಸ್ವಲ್ಪ ನಮ್ಮದು ಟೊಮೆಟೊ ಬೇಯಬೇಕು, ಸ್ವಲ್ಪ ಜ್ಯೂಸಿ ಥರ ಇದರೊಳಗೆ ಬರಬೇಕು ರೀ. ಸ್ವಲ್ಪ ನಾವು ಈರುಳ್ಳಿ ಪ್ರಮಾಣ ಜಾಸ್ತಿ ಇದೆ, ಟೊಮೆಟೊ ಪ್ರಮಾಣ ಕಮ್ಮಿ ಇದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಮಗೆ ಎಗ್ ಬುರ್ಜಿ ಬೇಕಂದರೆ ಈ ಥರನೇ ನಾವು ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದೆಲ್ಲ ಬೆಂದು ಇದು ನೋಡಿರಿ ಆಯಿಲ್ ಬಿಟ್ಕೊಂಡಿದೆ. ಇವಾಗ ಈ ಥರ ಆಯಿಲ್ ಬಿಟ್ಕೊಂಡಾಗೆ ನೋಡಿರಿ, ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇವೆ. ಇದು ನಾನು ಅಚ್ಚ ಖಾರದ ಪುಡಿ ಹಾಕೊಂಡ್ಮೇಲೆ ನೋಡಿರಿ, ಇದಕ್ಕೇ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇದರೊಟ್ಟಿಗೆ ಖಾರ ಬೆಂದರೆ ಸಾಕು. ಅಂದರೆ ನಮಗೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನೋಡಿರಿ, ಒಂದು 1/4 ಚಮಚದಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ. ನಮಗೆ ಎಗ್ ಬುರ್ಜಿಗೆ ಕಾಳು ಮೆಣಸಿನ ಪುಡಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೋಡಿರಿ, ಒಂದು ಅರ್ಧ ಲಿಂಬೆಹಣ್ಣು ಹೋಳನ್ನು ಹಿಂಡ್ಕೊತಾ ಇದ್ದೀನಿ ರೀ. ಅಂದರೆ ಇದಕ್ಕೆ ಲಿಂಬೆಹಣ್ಣು ಮತ್ತು ಕಾಳು ಮೆಣಸು ಹಾಕಿದ್ರೇ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೆ. ನೋಡ್ಬೋದು ನೀವು, ನಮ್ಮದೆಲ್ಲವನ್ನು ಚೆನ್ನಾಗಿ ನಾವೇನು ಹಾಕಿದ್ದು ಈರುಳ್ಳಿ ಟೊಮೊಟೊ ಎಲ್ಲವನ್ನು ಹೊಂದ್ಕೊಂಡಿದ್ದೆ ರೀ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು, ನಮ್ಮದು ಒಂದು ಒಳ್ಳೆ ಕಲರ್ ಬಂದಿದೆ ರೀ. ಮತ್ತು ನಮ್ಮದು ಖಾರ ಹಾಕಿದ್ದೇವಲ್ರಿ ಬೆಂದದು, ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿರಿ, ನಮ್ಮದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡಿದೆ. ಸ್ವಲ್ಪನೇ ನೋಡ್ಬೋದು, ನಮ್ಮದು ಮಸಾಲ ಸ್ವಲ್ಪನೇ ಇದು ತಿಕ್ಕಾಗಿ ಈ ಥರ ಹಿಡ್ಕೊಂಡಿದೆ ರೀ. ನಾವೊಂದು 1/4 ಬೌಲ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ರೀ. ಈ ಸ್ವಲ್ಪ ನೀರು ಹಾಕೊಂಡ್ಮೇಲೆ ನೋಡಿರಿ, 1-2 ನಿಮಿಷಗಳ ಕಾಲ ಸ್ವಲ್ಪ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಬೇಕು ರೀ ಇದರೊಟ್ಟಿಗೆ. ಇವಾಗ ನೋಡಿರಿ, ನಾನಿಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ. ಈಗ ಅದೇ ಥರನೇ ನಾನು 3 ಮೊಟ್ಟೆಗಳನ್ನು ಒಡೆದು ಹಾಕೋತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲಿ ಒಂದು 4 ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದರೆ ನಾವು ಸ್ವಲ್ಪ ಇದು ನೀರು ಹಾಕಿ ಬೇಯಿಸಿದ ಮೇಲೆ ಸ್ವಲ್ಪ ನೀರು ಕಡಿಮೆ ಆದಾಗಲೇ ಈ ಮೊಟ್ಟೆಯನ್ನು ಹಾಕಿ
ಈ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿ ನೋಡಿರಿ 1-2 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕು. ಈಗ ನೋಡೋಣ್ರಿ, ನಮ್ಮದು 2 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಸ್ವಲ್ಪ ಮೊಟ್ಟೆ ಬೆಂದಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಟ್ಟಿಗೆ ಸ್ವಲ್ಪ ಇದು ನೀರಿನ ಅಂಶ ಕೆಳಗಡೆ ಹೋಗಬೇಕು. ಇವಾಗ ನೋಡ್ಬೋದ್ರಿ ನಮ್ಮದು ಮೊಟ್ಟೆ ಇದು ತಳ ಹಿಡ್ದಿಲ್ಲ, ನೋಡ್ಬೋದ್ರಿ. ಅಂದರೆ ಇದು ಈ ಥರ ನಾವು ಸ್ವಲ್ಪ ನೀರಿನ ಅಂಶ ಮೇಲೆ ನಿಂತಿರ್ತದೆ ನೋಡಿರಿ, ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ತಳನೂ ಹಿಡಿಯೋದಿಲ್ಲ. ಇದು ನಾವು ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕಾಗತ್ತೆ ರೀ. ಮುಚ್ಚಳವನ್ನು ಮುಚ್ಚಿ ನೋಡೋಣ ರೀ. ನಮ್ಮದು 2 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ನೀರು ಬಿಟ್ಕೊಂಡಂಗೆ ಆಗಿದೆ, ಅಂದರೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಈ ಥರನೇ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ರೆಡಿ ಆಗಿದೆ ರೀ ಮೊಟ್ಟೆ ಪಲ್ಯ. ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗಿದೆ. ನೀವು ಮನೇಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.